ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ, ಇವತ್ತಿನ ಅಡಿಗೆಯೊಳಗೆ ಏನದ ರುಚಿಯಾದ ಒಂದು ರಾಜಗಿರಿ ಸೊಪ್ಪಿಂದು ಮುದಿಪಲ್ಯ ಮಾಡಿ ನಾನು ಅದನ್ನ ಊಟದ ಜೊತೆ ಬಹಳ ರುಚಿ ಇರ್ತದ. ಅನ್ನ, ತುಪ್ಪ ಅನ್ನಕ್ಕಾತು, ಮೊಸರು ಅನ್ನಕ್ಕಾತು, ಚಪಾತಿ, ಭಕ್ರಿ ಎಲ್ಲದಕ್ಕೂ ಬಹಳ ರುಚಿ ಇರ್ತದ. ಇದನ್ನ ಹೆಂಗ್ ಮಾಡಿದೆ, ಏನೇನ್ ಸಾಮಾನು ಬೇಕಂಬೋದನ್ನ ನೋಡ್ಕೊಂಬರೋಣ. ಇದೇನದ ಒಂದ್ ಕಟ್ಟು ರಾಜಗಿರಿ ಸೊಪ್ಪು ತಗೊಂಡಿ ನಾನಿಲ್ಲೇ ಇದನ್ನೆಲ್ಲ ಬಿಡಿಸಿಟ್ಕೊಂಡಿನಿ. ಈಗ ಮೊದ್ಲಿಗೆ ಏನದ ಇದನ್ನ ತೊಳ್ಕೊಳ್ಳೋಣ. ತೊಳೆದು ಬಸಿ ಹಾಕೊಂಡಿ ನಾನು. ಈ ನೀರೆಲ್ಲ ಇಳಿದ್ಮೇಲೆ ಇದನ್ನೇನದ ಸಣ್ಣಗೆ ಹೆಚ್ಚಿಕೋಬೇಕಾಗ್ತದೆ. ಸೊಪ್ಪು ಏನದ ಎಲ್ಲಾನು ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ಮುದ್ದಿ ಪಲ್ಯಕ್ಕೆ ಹಾಕ್ಲಿಕ್ಕೆ ನಾ ಇಲ್ಲೇ 1 ಸ್ಪೂನ್ ಏನದ ಹವಿಜ ತಗೊಂಡಿನಿ ಮತ್ತು ಒಂದು ಗಿರ್ದಾ ಹೋಳ್ನಷ್ಟು ಒಣ ಕೊಬ್ಬರಿ ತಗೊಂಡಿನಿ. ಇವೆರಡು ಏನದ ಈಗ ಮಿಕ್ಸರ್ನೊಳಗೆ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇದು ಹವಿಜ ಮತ್ತು ಒಣ ಕೊಬ್ಬರಿನ ಹಿಂಗ ಪುಡಿ ಮಾಡ್ಕೊಂಡಿನಿ. ಇಷ್ಟು ತರಿ ಇದ್ರೆ ಸಾಕಾಗ್ತದೆ, ಭಾಳ ಸಣ್ಣ ಮಾಡ್ಕೊಳ್ಳೋದು ಬೇಡ. 1 ವಾಟಕ ಬ್ಯಾಳಿ ಏನದ ಇಲ್ಲೇ ಕುಕ್ಕರ್ ಹಾಕೊಳ್ಳೋಣ. 1 ಸಣ್ಣ ಚಮಚೆ ಮೆಂತೆ ಕಾಳು ಹಾಕ್ಲಿಕ್ಕತ್ತೀನಿ. ಈಗ ಇದನ್ನೇನದ ತೊಳ್ಕೊಂಬರೋಣ. ಯಾವ ವಾಟಗದ್ಲೆ ಬ್ಯಾಳಿ ತಗೊಂಡಿದೆ ಅದ ವಾಟಗದ್ಲೆ 2 ವಾಟಗ ನಾನು ನೀರು ಹಾಕ್ಲಿಕ್ಕತ್ತೀನಿ. 2 ವಾಟಗ ನೀರು ಹಾಕೀನಿ. ಅರಿಶಿನ ಪುಡಿ ಹಾಕ್ಲಿಕ್ಕತ್ತೀನಿ. ಎಣ್ಣೆ ಹಾಕೋಣ. 2 ಹಸಿಮೆಣಸಿನ್ಕಾಯಿ ಹಾಕ್ಲಿಕ್ಕತ್ತೀನಿ. ಈಗ ನೋಡ್ರಿ, ಈ ಬ್ಯಾಳಿಗೆ ಹೆಚ್ಚಿಟ್ಕೊಂಡಿದ್ದು ಸೊಪ್ಪೆಲ್ಲ ಹಾಕೊಂಡು ಮುಚ್ಚಳ ಮುಚ್ಚಿ ಇದಕ್ಕೇನದ 4 ರಿಂದ 5 ಸೀಟಿ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಸ್ವಲ್ಪ ಬ್ಯಾಳಿ ಹಣ್ಣಾಗಿ ಬಂದ್ರೆ ಮುದ್ದಿ ಪಲ್ಯ ಚಲೋ ಆಗ್ತದೆ. ಈಗ ಇದನ್ನ ಗ್ಯಾಸ್ ಮೇಲೆ ಇಡೋಣಂತ. ಇಲ್ಲೇ ಬ್ಯಾಳಿ ಬಂದ ನೋಡೋಣ. ಬೆಂದೆ ನೋಡ್ರಿ ಬ್ಯಾಳಿ. ಇಲ್ಲೇನದ ಬೆಂದ ಬ್ಯಾಳಿಗೆ ಒಂದು ಸೌಟ್ ತಗೊಂಡು ಅಷ್ಟು ಚಲೋತ್ನಿಂಗೆ ತಿರ್ಕೋಣ. ಅಂದ್ರೆ ಮೆಣಸಿನಕಾಯಿ, ಸೊಪ್ಪು ಎಲ್ಲ ಬ್ಯಾಳಿ ಎಲ್ಲ ಏಕತ್ರ ಆಗ್ತದೆ. ಸ್ವಲ್ಪ ನೀರು ಹಾಕಿ ಕೈ ಆಡ್ಸೋಣ. ಭಾಳ ಹಾಕೊಳ್ಳೋದು ಬ್ಯಾಡ ನೀರು. ಮುದ್ದಿ ಪಲ್ಯ ಅಂದ್ರೆ ಸ್ವಲ್ಪ ಗಟ್ಟಿರ್ಬೇಕಾಗ್ತದೆ. ಇಷ್ಟು ನೀರು ಹಾಕೊಂಡಿನಿ. ಇದಕ್ಕೆ ಈಗ ಇದನ್ನ ಕುದಿಲಿಕ್ಕೆ ಇಡೋಣ. ಇಲ್ಲೇ ಗ್ಯಾಸ್ ಹತ್ತಿಸಿ ಕುದಿಲಿಕ್ಕೆ ಇಟ್ಟನಿ. ಈಗ ಇದಕ್ಕೆ ಉಳಿದ ಸಾಮಾನೆಲ್ಲ ಹಾಕೋಣ ಅಂತ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಲಿಕ್ಕತ್ತೀನಿ. ಇದು ನೋಡ್ರಿ, ಹವೀಜ ಮತ್ತೆ ಒಣ ಕೊಬ್ಬರಿದೇನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಆ ಪುಡಿ ಹಾಕ್ಲಿಕ್ಕತ್ತೀನಿ. ಇದ್ರೊಮ್ಮೆ ಕೈ ಆಡ್ಸೋಣ. ಈಗ ಇದಕ್ಕೆ ಏನದ ಒಂದು ಒಗ್ಗರಣೆ ಮಾಡ್ಕೊಂಡು, ಒಗ್ಗರಣೆಗೆ ಏನದ ಇಲ್ಲಿ ನಾನು ಸಾಸಿವೆ, ಕರಿಬೇವು, ಜೀರಿಗೆ ಮತ್ತು ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ ಹಾಕ್ಲಿಕ್ಕತ್ತೀನಿ. 1 ಕಾಳು ಶೇಂಗಾ ಹಾಕ್ಲಿಕ್ಕತ್ತೀನಿ. ಅಷ್ಟು ಮಾಡ್ಕೊಂಡು ಒಗ್ಗರಣೆ ಹಾಕೊಂಡಿದ್ದಕ್ಕೆ ಇನ್ನೊಂದು 2 ಕುದಿಲಿದ್ದು ಹುಣಸೆ ಹಣ್ಣಿಂದ ನೀರು ಹಾಕ್ಲಿಕ್ಕತ್ತೀನಿ. ಹುಣಸೆ ಹಣ್ಣು ಕಿವುಚ್ಕೊಂಡಿದ್ದು ನೀರು ಹಾಕ್ಲಿಕ್ಕತ್ತೀನಿ. ಹುಣಸೆ ಹಣ್ಣಿಂದ ನೋಡ್ರಿ, ಒಗ್ಗರಣೆ ಮಾಡ್ಕೊಂಡು ನಾನು ಕರಿಬೇವು, ಸಾಸಿವೆ, ಜೀರಿಗೆ, ಉಪ್ಪು ಹಚ್ಚಿದ ಮೆಣಸಿನ್ಕಾಯಿ, 1 ಕಾಳು ಶೇಂಗಾ ಹಾಕೊಂಡಿನಿ ಮತ್ತು ಹಿಂಗೆ ಹಾಕೊಂಡಿನಿ. ಈ ಒಗ್ಗರಣೆ ಏನದ ಇದಕ್ಕೆ ಮುದ್ದಿ ಪಲ್ಯಕ್ಕೆ ಹಾಕೋಣ. ಕೈ ಹಚ್ಕೋಣ. ಈಗೇನದ ರಾಜಗಿರಿ ಸೊಪ್ಪಿನ ಮುದ್ದಿ ಪಲ್ಯ ರೆಡಿ ಆಯ್ತು ನೋಡ್ರಿ. ನೋಡಿದ್ರೆಲ್ಲ ರಾಜಗಿರಿ ಸೊಪ್ಪಿನ ಮುದ್ದಿ ಪಲ್ಯ ಮಾಡೋದು ಭಾಳ ರುಚಿ ಆಗ್ತದೆ ಇದು. ಮತ್ತೆ ಇದ್ರೊಳಗೆ ನಾವು ಶೇಂಗಾ ಹಾಕ್ತೀವಿ. ನಿಮ್ಗೆ ಅಕಸ್ಮಾತ್ ಶೇಂಗಾ ಒಗ್ಗರಣೆಗೆ ಹಾಕ್ಲಿದ್ರೆ ನೀವು ಬ್ಯಾಳಿ ಒಳಗನ ಹಾಕೋಬಹುದು, ಅದು ಟೇಸ್ಟ್ ಕೊಡ್ತದೆ. ಹಿಂಗ್ ಮಾಡೋದ್ರಿಂದ ಮತ್ತೆ ಹವೀಜ, ಕೊಬ್ಬರಿ ಇದೇನು ಪುಡಿ ಹಾಕಿರ್ತೀವಿ ಅದು ಭಾಳ ಘಮ ಕೊಡ್ತದೆ. ಇದು ಅನ್ನದ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ಭಾಳ ರುಚಿ ಆಗ್ತದೆ. ಇದು ನಿಮ್ಮ ಮನೆಯೊಳಗೂ ಒಮ್ಮೆ ತಪ್ಪದೆ ಟ್ರೈ ಮಾಡ್ರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣಂತೆ. ಶ್ರೀರಾಮ ಸಮರ್ಥ.